ನಮಸ್ತೆ. ಚೆನ್ನಾಗಿದ್ದೀರಾ ಬ್ರದರ್? ಚೆನ್ನಾಗಿದೆ, ನೀವ್ ಹೇಗಿದ್ದೀರಾ? ತುಂಬಾ ದಿವಸ ಆಯ್ತು. ಚೆನ್ನಾಗಿದ್ದೀವಿ ಬ್ರದರ್. ನಿಮ್ಮ ವಾಯ್ಸ್ ಕೇಳಿ ಹೌದು. ತುಂಬಾ ಓಕೆ. ಬ್ರದರ್, ಒಂದ್ ಪ್ರಾರ್ಥನೆ ಮಾಡಿ ನಾವು ಸ್ಟಾರ್ಟ್ ಮಾಡೋಣ. ಕ್ಲಾಸು 8 ಗಂಟೆ ಆಯ್ತು. ಓಕೆ ಬ್ರದರ್, ಪ್ರಾರ್ಥನೆ ಮಾಡೋಣ. ನಮ್ಮನ್ನ ಹೆಚ್ಚಾಗಿ ಪ್ರೀತಿ ಮಾಡಿದಂತ ಪರಲೋಕದ ಜೀವನ ನಮ್ಮ ತಂದೆಯ ದೇವ್ರೆ, ಮತ್ತೊಂದು ಆವರ್ತಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಸಂಜೆ ವೇಳೆಯಲ್ಲಿ ತಂದೆಯ ದೇವರೇ, ನಿನ್ನ ವಾಕ್ಯಗಳನ್ನು ಮತ್ತೆ ಕೇಳುವಂತ ಈ ಸಂದರ್ಭ ನಮಗೆ ಕೊಟ್ಟರೆ ಸ್ತೋತ್ರ. ಈ ಸಂದರ್ಭದಲ್ಲಿ ಮಾತನಾಡಲು ಹೊಂಟಿರ್ತಕ್ಕಂತ ಅವರನ್ನು ದೇವರನ್ನು ಬಲವಾಗಿ ಉಪಯೋಗಿಸು. ಅವರಿಗೆ ಜ್ಞಾನ ಕೊಡು, ತಿಳುವಳಿಕೆ ಕೊಡು. ಅವರ ಮೂಲಕ ನಾವು ಅನೇಕ ವಿಷಯಗಳಿಗೆ ನಮಗೆ ಸಹಾಯ ಮಾಡು ಮತ್ತು ನಮ್ಮನ್ನು ಬಲಪಡಿಸು. ಎಲ್ಲರೂ ಕೂಡ ನೆಟ್ವರ್ಕ್ ರೀತಿಯಲ್ಲಿ ಸಿಗುವಂತೆ ಸಹಾಯ ಮಾಡು. ಎಲ್ಲರೂ ಕೂಡ ಪಾಠಗಳ ಕಲಿತು ಇನ್ನೆಚ್ಚಾಗಿ ಬಲ ಹೊಂದಲು ನಮ್ಮನ್ನು ಬಲಪಡಿಸಬೇಕೆಂದು ನಿನ್ನ ಒಬ್ಬನೇ ಕುಮಾರ ನಮ್ಮ ರಕ್ಷಕನು ಒಡೆಯನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ನಮ್ಮ ಪರಲೋಕದ ಜೀವನ ನಮ್ಮ ದೇವರೇ. ಆಮೇನ್. ಆಮೇಲೆ ಕರ್ತನಲ್ಲಿ ಪ್ರಿಯ ಸಹೋದರ ತಂದೆಯ ದೇವರಿಗೆ, ಆಮೇಲೆ ಆತನ ಮಗನಾದ ಕ್ರಿಸ್ತನು ಕೂಡ ಈ ಒಂದು ವೇಳೆ ಕೃತಜ್ಞತೆ ಹೇಳಿಕೊಳ್ಳೋಣ. ಇವತ್ತು ನಾವು ಈ ದೇವದರ್ಶನ ಗುಡಾರದಲ್ಲಿ ಉಳಿದಿದಂತ ಕೆಲವು ಪಾಠಗಳಿದೆ. ಆ ಪಾಠಕ್ಕೆ ನಾವು ಮತ್ತೆ ಹೋಗೋಣ ರೀ. ಯಾಕಂದ್ರೆ ನಾವು ಈ 9ನೇ ಅಧ್ಯಾಯದಲ್ಲಿ ಇವಾಗ ಹೋಗ್ತಾ ಇದ್ದೀರಿ ಸಹೋದರರೇ. 9ನೇ ಅಧ್ಯಾಯ, ಇದು 8 ಅಂತ ಹಾಕಿದೀನಿ. ಬಟ್ 9ನೇ ಅಧ್ಯಾಯದಲ್ಲಿ ನೋಡ್ಬೇಕಾದ್ರೆ ಆ ಮಂಜೂಷ ಪೆಟ್ಟಿಯ ಬಗ್ಗೆ ನಾವು ನೋಡ್ತೀವಿ. ಮೊದಲು ನಾವು ನೋಡ್ಬೇಕಾದ್ರೆ ಬಹಳ ಸಿಂಪಲ್ ಆಗಿ ಸಹೋದರರೇ, ಈ ದೇವದರ್ಶನ ಗುಡಾರದ ಬಗ್ಗೆ ನಾವು ಇಲ್ಲಿ ಓದ್ತಾ ಇರುವಾಗ ನಮಗೆಲ್ಲ ಗೊತ್ತಿದ್ದಂಗೆ ಇದರಲ್ಲಿ ಎಷ್ಟು 3 ಭಾಗ ಇತ್ತು. 3 ಭಾಗ ಯಾವ್ದಪ್ಪ ಅಂತ ಕೇಳಿದ್ರೆ, ಮೊದಲನೇದು ಪವಿತ್ರ ಸ್ಥಳ, ಮಹಾಪವಿತ್ರ ಸ್ಥಳ, ಅಂಗಳ. ಇವಾಗ ನೋಡ್ತೀವಿ ಅಲ್ವಾ. ಇದು ಈ 3 ಸ್ಥಳ ಇತ್ತು. ಈ 3 ಸ್ಥಳ ಕೂಡ ನಾವು, ಆಮೇಲೆ 4ನೇದು ಯಾವ್ದಪ್ಪ ಅಂತ ಕೇಳಿದ್ರೆ ಪಾಳ್ಯ ಅಲ್ವಾ. ಸೊ ಪಾಳ್ಯದಲ್ಲಿ ಇರುವವರು ಎಲ್ಲ ಆ ಲೋಕದವರು ಅಂತ ನಮಗ್ ಗೊತ್ತಿದೆ. ಅದೇ ತರ ಬಂದು ಯಾವಾಗ ನಾವು ಈ ಅಂಗಳದೊಳಗೆ ಬರ್ತೀವೋ, ಈ ಅಂಗಳದೊಳಗೆ ಇರುವವರು ಯಾರಪ್ಪ ಅಂತ ಕೇಳಿದ್ರೆ ಆ ನಂಬಿಕೆದಿಂದ ಅಲ್ವಾ, ಅವರು ಒಂದು ನೀತಿವಂತರಾಗಿ, ತನ್ನ ಒಂದು ನಂಬಿಕೆದಿಂದ ನೀತಿವಂತರಾಗಿ ಇರೋರು ಎಲ್ಲಿ ಬರ್ತಾರೆ ಅಂತ ಕೇಳಿದ್ರೆ ಈ ಚೌಕಟ್ಟುಗಳು ಇರುವ ಜಾಗಕ್ಕೆ ಬರ್ತಾರೆ. ಅಲ್ಲಿ ಇದ್ದಿದ್ದಂತ ಒಂದು ಬಾಕಿಲಿದೆ. ಆ ಬಾಕಿಲಲ್ಲಿ ಇದ್ದಿದ್ದಂತ ಅನೇಕ ಒಂದು ಕಲರ್ಗಳು, ವರ್ಣಗಳು ಇತ್ತು. ಆ ವರ್ಣಗಳನ್ನ ಅದನ್ನ ಓದಿ ಅಂತ ಹೇಳುವಾಗ, ಯಾವಾಗ ನಂಬಿಕೆ ಬರುವಾಗ, ವಿಶ್ವಾಸ ಬರುವಾಗ, ಅವರಲ್ಲಿ ಆ ನಂಬಿಕೆ ಉಂಟಾಗುವಾಗ, ಕ್ರಿಸ್ತನ ಬಗ್ಗೆ ತಿಳುವಳಿಕೆಯನ್ನು ಆದ್ಮೇಲೆ ಅವರು ತನ್ನವನ್ನೇ ಅವರು ಕೊಡೋದಿಕ್ಕೆ, ಯಜ್ಞವಾಗಿ ಕೊಡೋದಿಕ್ಕೆ ಮುಂದೆ ಬರುವುದೇ ಎಲ್ಲಪ್ಪ ಅಂತ ಕೇಳಿದ್ರೆ ಆ ಅಂಗಳದೊಳಗೆ ಬಂದು ಆ ಒಂದು ಯಜ್ಞ ವೇದಿಕೆ ಇದೆ. ಆ ಯಜ್ಞ ವೇದಿ ಯಾವ್ದ್ರಲ್ಲಿ ಮಾಡಿದ್ರು ಅಂತ ಕೇಳಿದ್ರೆ ನಮಗೆಲ್ಲ ಗೊತ್ತಿದ್ದಂಗೆ ತಾಮ್ರದಲ್ಲಿ ಮಾಡಿದ್ರು. ಆ ತಾಮ್ರದ ಬಗ್ಗೆ ಎಲ್ಲ ಅನೇಕ ವಿಷಯಗಳನ್ನ ನಾವು ಓದಿದ್ರಿ. ಆಮೇಲೆ ಬರುವಾಗ ಅಲ್ಲಿ ಒಂದು ಗಂಗಾಳ ಇದೆ. ಆ ಗಂಗಾಳ ಕೂಡ ನಾವು ನೋಡುವಾಗ ಅದರಲ್ಲಿ ನೀರನ್ನು ಇಟ್ಟಿದ್ರು. ಅದು ನಮಗೆಲ್ಲ ದರ್ಪಣದಿಂದ, ಆ ದರ್ಪಣದಿಂದ ಮಾಡಿದಂತ ಗಂಗಾಳ. ಅದು ಕೂಡ ನಮಗೆ ಏನಪ್ಪಾ ಸೂಚನೆ ಕೊಡ್ತದೆ ಅಂತ ಹೇಳುವಾಗ, ಕ್ರಿಸ್ತನನ್ನು ಅದು ಸೂಚನೆ ಕೊಡ್ತದೆ. ಅದು ಕ್ರಿಸ್ತನನ್ನು ನೋಡಿ, ಆತನ ವಾಕ್ಯವನ್ನು ನೋಡಿ ಒಂದೊಂದು ಕೂಡ ನಮ್ಮನ್ನ ನಾವು ಸರಿಪಡಿಸಿಕೊಂಡು ಅಲ್ವಾ, ನಮ್ಮನ್ನ ತೊಳೆದುಕೊಂಡು, ನಮ್ಮ ಪಾಪವನ್ನು ತೊಳೆದುಕೊಂಡು ಯಾವಾಗ ಮುಂದೆ ಹೋಗ್ಬೇಕು ಅಂತ ನೋಡುವಾಗ, ಅವಾಗ ನಾವು ಎಲ್ಲಿಗೆ ಎಂಟರ್ ಆಗ್ತೀರ ಅಂತ ಹೇಳಿದ್ರೆ ಸಹೋದರ ಇಲ್ಲಿ ಇದ್ದಿದಂತ ನಾವೊಂದು ಒಳಗೆ ಪವಿತ್ರ ಸ್ಥಳ ಮತ್ತೆ ಮಹಾಪವಿತ್ರ ಸ್ಥಳಕ್ಕೆ ಒಳಗಡೆ ಹೋಗ್ತೀವಿ ಅಂತ ನೋಡ್ತೀವಿ ಅಲ್ವಾ. ಸರಿ, ಇಲ್ಲಿ ಹೋಗುವಾಗ ಒಳಗಡೆ ಹೋದ ತಕ್ಷಣವೇ ಸಹೋದರ ನಮ್ಗೆ ಗೊತ್ತಿದಂಗೆ ಅಲ್ಲಿ ಜಾಸ್ತಿ ವಸ್ತುಗಳು ಯಾವ್ದಿಲ್ಲ. ಎಲ್ಲ ನೋಡ್ಬೇಕಾದ್ರೆ ಅಲ್ಲಿ ಆ ದೇವದರ್ಶನ ಗುಡಾರವನ್ನು ಅದರಲ್ಲಿ ಒಂದೊಂದು ಕೂಡ ಇಟ್ಟಿದ್ದಂತ ಅಲ್ಲೊಂದು ಚೌಕಟ್ಟು ಮಾಡಿದ್ರು. ಅದರಲ್ಲಿ ನಾವು ನೋಡ್ಬೇಕಾದ್ರೆ 2 ಭಾಗವಿತ್ತು. ಅದು ಚಿನ್ನದಿಂದ ಮಾಡಿದಂತ ಎಲ್ಲಾ ಆ ಒಂದು ಇಟ್ಟಿದಂತ ಜಾಲಿ ಮರದಿಂದ ಮಾಡಿದಂತ ಒಂದು ಕೂಡ ಅದಕ್ಕೆ ಚಿನ್ನದ ತಗಡುಗಳನ್ನ ಹಾಕಿ ಮುಚ್ಚಿ ಅದರ ಮೇಲೆ
ಪರದೆಗಳನ್ನ ಹಾಕಿದ್ರು ಅಂತ ಕೂಡ ನಾವು ನೋಡ್ತೀವಲ್ಲ. ಆ ಹೊದಿಕೆಗಳು ಹಾಕಿದ್ರು, ಆ ಹೊದಿಕೆಗಳು ಹಾಕಿ 4 ವಿಧವಾದ ಹೊದಿಕೆಗಳು ಹಾಕಿದ್ರು. ಆಮೇಲೆ ಪರದೆಗಳು ಇತ್ತ, 3 ಅದಕ್ಕೆ ಎಂಟ್ರೆನ್ಸ್ ಇತ್ತು, ಗೇಟ್ ಅಲ್ವಾ, ಡೋರ್ ಅಂಡ್ ದ ವೇಲ್ ಅಂತ ಹೇಳ್ತಾರೆ ಅಲ್ವಾ. ಸರ್ ಆಗಿರುವಾಗ ಒಂದು 3 ಇತ್ತು. ಅದರಲ್ಲಿ ಮುಂಚೆನೆ ನಾವು ಬಾಕಿಲು ಅಂತ ಹೇಳುವಾಗ ಹೊರಗಡೆ ಇದ್ದಿದ್ದಂತ ಒಂದು, ಆಮೇಲೆ ಅದಕ್ಕೆ ಡೋರ್ ಅಂತಾರೆ. ಡೋರ್ ಅನ್ನುವಾಗ ಅದರ ಮಾರ್ಗ ನಾವು ನೋಡ್ಬೇಕಾದ್ರೆ ಪವಿತ್ರ ಸ್ಥಳಕ್ಕೆ ಒಳಗಡೆ ಹೋಗುವ ಒಂದು ಜಾಗ. ಆಮೇಲೆ ನೋಡ್ಬೇಕಾದ್ರೆ ಒಳಗೆ ಹೋದ ತಕ್ಷಣವೇ ಅದರಲ್ಲಿ ಇದ್ದಿದ್ದಂತ ಒಂದು 3 ವಸ್ತುಗಳು ಇತ್ತು ಅಂತ ನಾವು ನೋಡ್ತೀವಿ. ಅದ್ ಯಾವತ್ತಪ್ಪ ಅಂತ ಕೇಳಿದ್ರೆ ದೀಪಸ್ತಂಭ, 7 ಆ ದೀಪಸ್ತಂಭ ಇದ್ದಿದ್ದಂತ ಒಂದು ವಿಷಯಗಳು ಕೂಡ ನಾವು ಓದಿದಿರಿ. ಅದ್ ಹೆಂಗ್ ಮಾಡಿದಾರಂತ ಕೂಡ ಓದಿದ್ರಿ. ಆಮೇಲೆ ಯಾವ್ದಪ್ಪ ಓದುವೆ ಅಂತ ಹೇಳಿದ್ರೆ ಸಹೋದರ ಸಹೋದರರೇ, ನಾವು ಆ ಒಂದು ಮೇಜ ಮೇಲೆ ಇದ್ದಿದ್ದಂತ ಆ ರೊಟ್ಟಿ ಅಲ್ವಾ, ಇದು ಯಾರನ್ನ ಸೂಚನೆ ಮಾಡುತ್ತೆ ಅಂತ ಕೇಳುವಾಗ, ಮೊದಲು ಆ ಬೆಳಕ್ ಅಲ್ಲಿದ್ದಂತ ದೀಪಸ್ತಂಭ ಯಾರನ್ನ ಸೂಚನೆ ಮಾಡಿದೆ ಅಂತ ಹೇಳುವಾಗ ಅದು ಸಭೆ ಮತ್ತೆ ಕ್ರಿಸ್ತನನ್ನು ಸೂಚನೆ ಮಾಡ್ತಾ ಇದೆ. ಮೊದಲು ಕ್ರಿಸ್ತನನ್ನು 100% ನಾವು ನೋಡ್ಬೇಕಾದ್ರೆ ಇವೆಲ್ಲ ಕ್ರಿಸ್ತನನ್ನು ಅದನ್ನ ಮುಂದುವರಿಸಿ ಅದು ಜಯ ಹೊಂದಿ ಅದನ್ನ ಹೋಗಿರೋದೆ ಇವೆಲ್ಲ ತಿಳುವಳಿಕೆಯಾಗಿ ನಮಗೆ ತೋರಿಸ್ಕೊಟ್ಟಿರೋದು. ಆಗಿರುವಾಗ ಈ ದೀಪಸ್ತಂಭದಲ್ಲಿ ಇದ್ದಿದ್ದಂತ ಆ 7 ಕೊಂಬಗಳು ಆ 7 ಸಭೆಗೆ ಅದು ಸೂಚನೆ ಆಗ್ತದೆ. ಸೆಂಟ್ರಲ್ಲಿ ಇದ್ದಿದ್ದಂತ ಆ ಸ್ತಂಭ ಯೇಸು ಕ್ರಿಸ್ತನು ಅಂತ ಕೂಡ ನಾವು ನೋಡಿದ್ವಿ. ಅದನ್ನು ಮಾಡಿದ ಒಂದೊಂದು ಕೂಡ ಮಾಡಿದ ವಿಧಾನಗಳು ನಾವೆಲ್ಲ ಕೂಡ ನೋಡಿದ್ವಿ ಅಲ್ವಾ. ಅದು ಸಹೋದರ ಸಹೋದರರೇ ಕೆಲವು ಪಾಠಗಳ ಮುಂಚೆ ಇವರ ನೋಡಿದ್ವಿ ಏನೆಲ್ಲ ಮಾಡಿದ್ರು ಅಂತ. ಬಾದಾಮಿ ಹೂವದಲ್ಲಿ ಮಾಡಿದ ಮುಗ್ಗು, ಆಮೇಲೆ ಇನ್ನೊಂದು ಏನಂತ ಕೇಳಿದ್ರೆ ಕಪ್ ಅಂತ ಹೇಳ್ತಾರೆ, ಅದನ್ನ ಬಾದಾಮಿ ಹಣ್ಣಿಂದ ಮಾಡಿರುವಂತ ಒಂದು ವಿಷಯಗಳಲ್ಲಿ ಆ ದೀಪಸ್ತಂಭವನ್ನು ಮಾಡಿದ್ರು ಅಂತ ನೋಡ್ತೀವಿ. ಆ ಮುಂದೆ ಇರುವ ಅದು ಇನ್ನೊಂದು ಯಾವ್ದಪ್ಪ ಅಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ಅದು ಮೇಜದ ರೊಟ್ಟಿ. ಆ ಮೇಜ ರೊಟ್ಟಿ ನೋಡ್ಬೇಕಾದ್ರೆ ಮತ್ತೆ ಆ ಮೇಜವನ್ನು ಎಲ್ಲ ಚಿನ್ನದಿಂದ, ಮೊದಲು ಜಾಲಿ ಮರದಿಂದ ಮಾಡಿ ಆ ಚಿನ್ನದಿಂದ ಅದನ್ನ ಚಿನ್ನ ತಗಡಿಂದ ಮುಚ್ಚಿ ಅದ್ರ ಮೇಲೆ ಇಡ್ಬೇಕಾಗಿದ್ರ ರೊಟ್ಟಿ, ಈ 12 ರೊಟ್ಟಿನ 6 ರೊಟ್ಟಿ ಇಟ್ಟಿದ್ರು ಅಂತ ಕೂಡ ನಾವು ನೋಡ್ತೀವಿ. ಅದು ಯಾರನ್ನ ಸೂಚನೆ ಮಾಡ್ತದೆ ಅಂತ ಹೇಳಿದ್ರೆ ಮತ್ತೆ ಅದು ಮೊದಲು ಕ್ರಿಸ್ತನು, ಆಮೇಲೆ ಕ್ರಿಸ್ತನನ್ನು ಆ ವಾಕ್ಯವನ್ನು ಹೊಂದಿಕೊಳ್ಳುವವರಾಗಿರುವವರು ಯಾರಪ್ಪ ಅಂತ ಹೇಳಿದ್ರೆ ಆ ಸಭೆ ಅಂತ ಕೂಡ ನಾವು ಅದು ಒಂದು ನೋಡಿದ್ವಿ. ಆಮೇಲೆ 3ನೇದು ಅದು ಒಳಗೆ ಇದ್ದಿದ್ದಂತ ವಿಷಯ ಏನಂತ ಹೇಳಿದ್ರೆ ಧೂಪಪೀಠ ಅಂತ ಹೇಳ್ತೀವಿ. ಧೂಪಪೀಠ ಇದೆ. ಆ ಧೂಪಪೀಠದಿಂದ ನಾವೆಲ್ಲ ಗೊತ್ತು, ಅಲ್ಲಿಗೆ ಧೂಪ ಹಾಕುವ ಒಂದು ಪೀಠ ಇತ್ತು. ಅದರಲ್ಲಿ ಮಹಾಯಾಜಕನಾಗಿ ಹಾರನು ಏನ್ ಮಾಡ್ತಿದ್ದ ಅಂತ ಕೇಳಿದ್ರೆ ಅಲ್ಲಿ ಇದ್ದಂತ ಆ ಧೂಪಪೀಠದಲ್ಲಿ ಬೇರೆ ಅಗ್ನಿ ಹಾಕ್ತೀರ, ಅಲ್ಲಿ ಒಳಗೆ ಇದ್ದಿದ್ದಂತ ಅಗ್ನಿಯನ್ನ ತಂದು ಇಲ್ಲಿ ಧೂಪವನ್ನು ಹಾಕ್ತಾ ಇದ್ದ ಅಂತ ನಮಗೆಲ್ಲ ಗೊತ್ತು ಅಲ್ವಾ. ಆ ಒಂದು ಪರದೆ ಇತ್ತು, ಆ ಪರದೆ ಈ ಕಡೆನೆ ಅದನ್ನ ಹಾಕುವಾಗ ಅದೇನಾಗತ್ತೆ ಅಂತ ಹೇಳಿದ್ರೆ ಸಹೋದರ ಅದು ಒಳಗೆ ಇದ್ದಿದ್ದಂತ ಆ ಫುಲ್ ಆ ಧೂಪ ತುಂಬಿಕೊಂಡು ಎಲ್ಲಿಗೆ ಹೋಗ್ತದೆ ಅಂತ ಕೇಳಿದ್ರೆ ಮಹಾಪವಿತ್ರ ಸ್ಥಳಕ್ಕೆ ಅದು ಒಳಗಡೆ ಹೋಗಿ ಆ ಒಂದು ಫುಲ್ ತುಂಬಿಕೊಳ್ತಾ ಇರ್ತದೆ. ಅವಾಗ ನೋಡ್ಬೇಕಾದ್ರೆ ವರ್ಷಕ್ಕೊಂದ್ಸತಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಇದರಲ್ಲಿ ಇದ್ದಿದ್ದಂತ ಆ ಒಂದು ಆ ಧೂಪ ಬಿಡೋದು ಇದ್ದಿದ್ದಂತ ಆ ಧೂಪಗಳನ್ನು ತಕೊಂಡು ಮಹಾಪವಿತ್ರ ಸ್ಥಳಕ್ಕೆ ಆರನ್ನು ಹೋಗಿ ಅಲ್ಲಿ ಧೂಪ ಹಾಕೋದು ಮಾತ್ರ ಅಲ್ಲ, ಅಲ್ಲಿ ರಕ್ತವನ್ನು ಕೂಡ ಅಲ್ಲಿ ಹಾಕಿದ್ದು ಅಂತ ಕೂಡ ನಮಗೆಲ್ಲ ಗೊತ್ತು. ಈಗ ಮಹಾಪವಿತ್ರ ಸ್ಥಳದಲ್ಲಿ ಹೋಗುವಾಗ ಅಲ್ಲಿದ್ದಂತ ಈ 9ನೇ ಒಂದು ಅಧ್ಯಾಯದಲ್ಲಿ ಏನಪ್ಪಾ ಇತ್ತು ಅಂತ ಕೇಳಿದ್ರೆ ನಮಗೆಲ್ಲ ಗೊತ್ತಿದ್ದಂಗೆ ಅಲ್ಲಿ ಒಂದು ಮಂಜಸ ಪಟ್ಟಿ ಇತ್ತು, ಒಂದು ಪೆಟ್ಟಿ ಇತ್ತು ಅಂತ ನೋಡ್ತೀವಿ ಅಲ್ವಾ. ಮಂಜಸ ಪೆಟ್ಟಿ ಅಂತ ಹೇಳ್ತಾರೆ, ಇದು ಇತ್ತು. ಇದ್ರ ಬಗ್ಗೆನೆ ನಾವು ಇವತ್ತು ಏನ್ ಮಾಡ್ತೀವಿ ಅಂತ ಕೇಳಿದ್ರೆ ಕೆಲವೊಂದು 1 ಅವರ್ ಇದ್ರ ಬಗ್ಗೆ ನಾವು ಸ್ಟಡಿ ಮಾಡೋಣ. ಅದು ಏನಪ್ಪಾ ಇದರಲ್ಲಿ ಕೊಟ್ಟಿರುವ ನಮಗೇನು ಪಾಠ, ಇದರಲ್ಲಿ ನಮಗೇನು ವಿಚಾರಣೆ, ಯಾಕಂದ್ರೆ ಇದು ಬಹಳ ಮುಖ್ಯವಂತದ. ಈ ಇದ್ದಿದ್ದಂತ ಎಲ್ಲಾ ವಿಷಯಕ್ಕಿಂತ, ಎಲ್ಲಾ ಪಾಲೆ ಆಗ್ಲಿ ಅದಕ್ಕಿಂತ ಇನ್ನ ಮುಂದೆ ಬರುವಾಗ ಅಂಗಳವಾಗ್ಲಿ ಅದರಲ್ಲಿ ಇದ್ದಿದ್ದಂತ ವಸ್ತುಗಳಲ್ಲಾಗ್ಲಿ ಇದಕ್ಕೆ ಮತ್ತೆ ಪವಿತ್ರ ಸ್ಥಳಕ್ಕೆ ಬಂದಿದ್ದಂತ ಅಲ್ಲಿದ್ದಂತ ವಸ್ತುಕ್ಕಿಂತ ಬಹಳ ವಿಶೇಷವಾದ ಒಂದು ಕಾರ್ಯ ಯಾವ್ದು ಅಂತ ಹೇಳಿದ್ರೆ ಈ ಮಹಾಪವಿತ್ರ ಸ್ಥಳಕ್ಕೆ ಒಟ್ಟು ಹೋಗಿ ಒಳಗೆ ಇರುವಾಗ ಅಲ್ಲಿದ್ದಂತ ಈ ಮಂಜೇಶ್ವರ ಪೆಟ್ಟಿ ಇದು ಯಾಕೆ ಮಾಡಿದ್ರು, ಇದು ಯಾವ ತರ ಮಾಡಿದ್ರು, ಇದು ನಮಗೆ ಏನ್ ಸೂಚನೆ ಆಗ್ತಿದೆ ಅಂತ ಕೆಲವು ವಾಕ್ಯಗಳನ್ನ ಓದಿ ನಾವು ಇವತ್ತು ಪಾಠಕ್ಕೆ ನಾವು ಹೋಗೋಣ. ಯಾವ್ದಪ್ಪ ಅಂತ ಹೇಳಿದ್ರೆ ನಾವು ವಿಮೋಚನ ಕಾಂಡದಲ್ಲಿ ಯಾವುದು ವಿಮೋಚನ ಕಾಂಡದಲ್ಲಿ 25ನೇ ಅಧ್ಯಾಯ
ಯಾರ ಸಹೋದರಿಯರು ಓದಿದ್ರೆ ಕೂಡ ಚೆನ್ನಾಗಿರ್ತದೆ. ಈ 25ನೇ ಅಧ್ಯಾಯ, ವಿಮೋಚನ ಕಾಂಡ 25ನೇ ಅಧ್ಯಾಯ 10ರಿಂದ 22ನೇ ವಾಕ್ಯ ತನಕ ಕೆಲವು ವಾಕ್ಯಗಳನ್ನು ಓದೋಣ. ನೀನು ಜಾಲಿ ಮರದಿಂದ ಒಂದು ಮಂಜೂಷವನ್ನು ಮಾಡಿಸಬೇಕು. ಅದು 2.5 ಮೊಳ ಉದ್ದವು, 1.5 ಮೊಳ ಅಗಲವು, 1.5 ಮೊಳ ಎತ್ತರವೂ ಆಗಿರಬೇಕು. ಚೊಕ್ಕ ಬಂಗಾರದ ತಗಡುಗಳನ್ನು, ಅಂದರೆ ಹೊರಗಡೆಯೂ ಒಳಗಡೆಯೂ ಹೊದಿಸಬೇಕು. ಅದರ ಮೇಲೆ ಸುತ್ತಲೂ ಚಿನ್ನದ ಗೂಟ ಕಟ್ಟಿಸಬೇಕು. 4 ಬಂಗಾರದ ಬಳೆಗಳನ್ನು ಎರಕ ವಹಿಸಿ ಅದರ 4 ಮೂಲೆಗಳಲ್ಲಿ, ಅಂದರೆ ಒಂದೊಂದು ಕಡೆಯಲ್ಲಿಯೂ 2 ಬಳೆಗಳನ್ನು ಇಡಬೇಕು. ಆ ಮಂಜೂಷವನ್ನು ಹೊರುವುದಕ್ಕಾಗಿ ನೀನು ಜಾಲಿ ಮರದ ಕೋಲುಗಳನ್ನು ಮಾಡಿಸಿ ಅವುಗಳಿಗೆ ಚಿನ್ನದ ತಗಡುಗಳನ್ನು ಹೊದಿಸಿ ಮಂಜೂಷದ 2 ಕಡೆಗಳಲ್ಲಿರುವ ಬಳೆಗಳಲ್ಲಿ ಸೇರಿಸಬೇಕು. ಆ ಕೋಲುಗಳನ್ನು ಮಂಜೂಷದ ಬಳೆ ಒಳಗಿಂದ ತೆಗೆದು ಅವುಗಳಲ್ಲಿ ಇಟ್ಟಿರಬೇಕು. ಆ ಮಂಜೂಷದಲ್ಲಿ ನಾನು ನಿನಗೆ ಕೊಡುವ ಆಜ್ಞಾಶಾಸನವನ್ನು ಇಡಬೇಕು. ಅದಲ್ಲದೆ ಚೊಕ್ಕ ಬಂಗಾರದ ಕೃಪಾಸ್ಥಾನವನ್ನು ಮಾಡಿಸಬೇಕು. ಅದು 2.5 ಮೊಳ ಉದ್ದವು, 1.5 ಮೊಳ ಅಗಲವೂ ಆಗಿರಬೇಕು. ಕೃಪಾಸ್ಥಾನದ 2 ಕೊನೆಗಳಲ್ಲಿ ಕೆರೂಬಿಯರ 2 ಬಂಗಾರದ ಆಕಾರಗಳನ್ನು ನಕಾಸೆ ಕೆಲಸದಿಂದ ಮಾಡಿಸಬೇಕು. ಕೃಪಾಸನದ ಒಂದೊಂದು ಕೊನೆಯಲ್ಲಿ ಒಂದೊಂದು ಕೆರೂಬಿಯನ್ನು ಮಾಡಿಸಿ ಕೃಪಾಸನಕ್ಕೆ ಜೋಡಿಸಬೇಕು. ಆ ಕೆರೂಬಿಗಳು ಮೇಲಕ್ಕೆ ರೆಕ್ಕೆಗಳನ್ನು ಚಾಚಿರುವಂತೆ ಕೃಪಾಸನವನ್ನು ತಮ್ಮ ರೆಕ್ಕೆಗಳಿಂದ ಮುಚ್ಚುವಂತೆ ಇರಬೇಕು. ಅವುಗಳ ಮುಖಗಳು ಎದುರು ಬದರಾಗಿ ಕೃಪಾಸ್ಥಾನವನ್ನು ನೋಡುತ್ತಿರಬೇಕು. ಆ ಕೃಪಾಸ್ಥಾನವನ್ನು ಮಂಜೂಷದ ಮೇಲಿಡಬೇಕು. ನಾನು ನಿನಗೆ ಕೊಡುವ ಆಜ್ಞಾಶಾಸನಗಳನ್ನು ಆ ಮಂಜೂಷದೊಳಗೆ ಇಡಬೇಕು. ಅಲ್ಲಿಯೇ ನಾನು ನಿನಗೆ ದರ್ಶನವನ್ನು ಕೊಡುವೆನು. ಕೃಪಾಸನದ ಮೇಲೆ ಆಜ್ಞಾಶಾಸನಗಳು ಇಟ್ಟಿರುವ ಮಂಜೂಷದ ಮೇಲಣ 2 ಕೆರೂಬಿಗಳ ನಡುವೆ ನಾನು ಇದ್ದು ನಿನ್ನ ಸಂಗಡ ಮಾತಾಡಿ ನೀನು ಇಸ್ರಾಯೇಲ್ಯರಿಗೆ ಆಜ್ಞಾಪಿಸಬೇಕಾಗಿರುವ ಎಲ್ಲಾ ಸಂಗತಿಗಳನ್ನು ತಿಳಿಸುವೆನು. ನೀನು ಜಾಲಿ ಈಗ ಸಹೋದರರೇ, ಈ ಮಂಜೂಷ ಪೆಟ್ಟಿಯನ್ನ ಯಾವ ವಿಧಾನದಲ್ಲಿ ಯಾವ ತರ ಮಾಡ್ಬೇಕು ಅಂತ ಕ್ಲಿಯರ್ ಆಗಿ ಇಲ್ಲಿಗೆ ನೋಡೋದು. ಏನಂತ ಹೇಳಿದ್ರೆ, ಒಂದು ಜಾಲಿ ಮರ, ಆ ಜಾಲಿ ಮರದಿಂದ ಆ ಮಂಜೂಷವನ್ನು ಮಾಡಬೇಕಾಗಿದೆ. ಅದಕ್ಕೆ ಎಷ್ಟು ಅಗಲ, ಅದಕ್ಕೆ ಕೊಟ್ಟಿದ್ದಂತ ಅಗಲ ಸೈಜು ಅಂತ ಕೇಳುವಾಗ ಅಳತೆ ಏನಪ್ಪಾ ಅಂತ ಕೇಳಿದ್ರೆ, ಅದು 2.5 ಮೊಳ ಉದ್ದ ಇರಬೇಕು ಅಂತ ನೋಡಿ. ನಾನು ಹಾಕಿದ್ದೀನಿ ಪಿಕ್ಚರ್ ಅಲ್ಲಿ. 2.5 ಮೊಳ ಅದಕ್ಕೆ ಉದ್ದವಾಗಿರ್ಬೇಕು. ಅದೇ ತರ ಏನಾಗ್ಬೇಕಂತ ಕೇಳಿದ್ರೆ 1.5 ಮೊಳ ಅದು ಅಗಲವು, 1.5 ಮೊಳ ಎತ್ತರವಾಗಿ ಅದು ಇರಬೇಕು ಅಂತ ಹೇಳ್ತಾರೆ. ನೋಡ್ರಿ, ಇಲ್ಲಿಗೆ ಕರೆಕ್ಟ್ ಆಗಿ ಅದು ನೋಡ್ಬೇಕಾದ್ರೆ ಅದು ಉದ್ದ ಕೂಡ ಕ್ಲಿಯರ್ ಆಗಿ ನೋಡ್ಬೋದು. ಪಿಕ್ಚರ್ ಅಲ್ಲಿ ಹಾಕಿದ್ದೀನಿ 2.5 ಅಂತ ಕೇಳುವಾಗ 2.5 ಮೊಳ ನೋಡ್ಬೇಕಾದ್ರೆ ಅದು ಉದ್ದ 1.5 ಮೊಳ ಎತ್ತರ, ಅದರ ಅಗಲ ಕೂಡ 1.5 ಅಂತ ನೋಡ್ತಾರೆ. ಅದೇ ತರ ಚೊಕ್ಕ ಬಂಗಾರದಲ್ಲಿ ನಾವು ಅದನ್ನ ಏನ್ ಮಾಡ್ಬೇಕಂತ ಕೇಳಿದ್ರೆ, ಒಂದು ಬಳೆಯನ್ನ ಅದಕ್ಕೆ 4 ಕಡೆ ಒಂದು ಬಳೆಯನ್ನ ಮಾಡಬೇಕು. ಅದನ್ನ ಏನ್ ಮಾಡ್ಬೇಕಂತ ಕೇಳಿದ್ರೆ, ಅದ್ ಬಳೆಗೆ ತಕ್ಕದಾಗಿ ಒಂದು ಕೋಳುಗಳಿದೆ. ಆ ಕೋಳು ಕೂಡ ಏನ್ ಮಾಡಬೇಕು ಅಂತ ಕೇಳಿದ್ರೆ, ಜಾಲಿ ಮರದಲ್ಲಿ ಅದೆಲ್ಲ ಕೂಡ ಅದು ಬಂಗಾರದಿಂದ ಅದನ್ನ ಮುಚ್ಚಿಬಿಟ್ಟು ಅದಕ್ಕೆ ಕರೆಕ್ಟ್ ಆಗಿ ಅದನ್ನ ಆ ಕೋಳ ಬಳೆ ಒಳಗೆ ಹಾಕ್ಸ್ಬೇಕು. ಅದ್ರ ಮೇಲೆ ಏನ್ ಮಾಡ್ಬೇಕಂತ ಕೇಳಿದ್ರೆ, ಚೊಕ್ಕ ಬಂಗಾರದಿಂದ, ಇಲ್ಲಿಗೆ ಸಹೋದರರೇ ನೋಡ್ರಿ, ಮೊದಲು ಜಾಲಿ ಮರದಿಂದ ಮಾಡಿದಂತ ಆ ಪೆಟ್ಟಿ ಅಲ್ವಾ, ಆ ಪೆಟ್ಟಿ ಮಾತ್ರ ಜಾಲಿ ಮರದಂತ ಇರ್ತದೆ. ಚೊಕ್ಕ ಬಂಗಾರದ ಏನ್ ಮಾಡ್ಬೇಕಂತ ಕೇಳಿದ್ರೆ, ಇಲ್ಲಿ ಮಂಜಸ ಮೇಲೆ ಇಟ್ಟಿರ್ತಾರಲ್ಲ, ಆ ಮಂಜಸ ಪೆಟ್ಟಿ ಮೇಲೆ ಇರುವ ಆ ಮುಚ್ಚಲು ಬಂದು ಅದು ಏನಾಗ್ಬೇಕು ಅಂತ ಕೇಳಿದ್ರೆ, ಪೂರ್ತಿ ಅದು ಚೊಕ್ಕ ಬಂಗಾರದಿಂದ ಇರಬೇಕು. ಅದಕ್ಕೆ ಏನಂತ ಕರೀತಾರೆ ಅಂತ ಕೇಳಿದ್ರೆ, ಅದಕ್ಕೆ ಕೃಪಾಸನವು ಅಂತ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಇದನ್ನ ಕರೀತಾರೆ. ಸಹೋದರರೇ, ಇಲ್ಲಿಗೆ
ನಾವು ಬಹಳ ಮುಖ್ಯ ಇದರಲ್ಲಿ ಇದ್ದಿದ್ದಂತ ಎರಡು ವಿಷಯಗಳು ಇದೆ, ಎರಡು ಕಾರ್ಯಗಳು. ಒಂದು ಏನಪ್ಪಾ ಅಂತ ಕೇಳಿದ್ರೆ, ಒಂದು ಆ ಇದು ಜಾಲಿ ಮರದಿಂದ ಮಾಡಿದಂತ ಆ ಪೆಟ್ಟಿ. ಓಕೆ, ಆ ಪೆಟ್ಟಿಗೆ ಆ ಒಂದು ಚಿನ್ನದ ತಗಡಲ್ಲಿ ಅದನ್ನ ಮುಚ್ಚಬೇಕು. ಇದು ಒಂದು ಭಾಗ. ಎರಡನೇ ಭಾಗ ಯಾವುದು ಇದರಲ್ಲಿ ಇರೋದು ಅಂತ ಹೇಳಿದ್ರೆ, ಈ ಮಂಜೂಷ ಮೇಲೆ ಇಡುವ, ಆ ಮಂಜೂಷ ಪೆಟ್ಟಿ ಮೇಲೆ ಇಡುವ ಕಿರ್ಪಾಸನವು, ಆ ಕಿರ್ಪಾಸನವು ಅಂತ ಹೇಳಿ ಎರಡು ಭಾಗ ಇಲ್ಲಿ ನೋಡ್ತೀವಿ. ಇಲ್ಲಿಗೆ ಆ ಕಿರ್ಪಾಸನವು ಹೆಂಗಿರ್ಬೇಕಂತ ಕೇಳಿದ್ರೆ, ಚೊಕ್ಕ ಬಂಗಾರದಲ್ಲಿ ನಕಾಶ ಕೆಲಸದಲ್ಲಿ ಮಾಡಿದಂತ ಆ ಮೇಲೆ ಕಿರ್ಪಾಸನವು ಇರಬೇಕು. ಅದೇನ್ ಮಾಡ್ಬೇಕು ಅಂತ ಕೇಳಿದ್ರೆ, ಅದರಲ್ಲಿ ಎರಡು ಕೆರುಬಿನ್ಗಳು ಮಾಡಿರ್ಬೇಕು ಅಂತ ಹೇಳ್ತಾರೆ. ಅದು ಎರಡು ಕಡೆ ಮೂಳೆ ಇರಬೇಕು. ಎರಡು ಮೂಳೆದಲ್ಲಿನೂ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ಕೆರುಬಿನ್ನ ಮಾಡಬೇಕು. ಅದ್ರ ರೆಕ್ಕೆಯನ್ನ ಏನ್ ಮಾಡಿರ್ಬೇಕು ಅಂತ ಕೇಳಿದ್ರೆ ಮುಚ್ಚಿಕೊಂಡು, ಆ ಕೆರುಬಿನ್ಗಳು ಯಾವ್ದನ್ನ ನೋಡ್ಬೇಕು ಅಂತ ಹೇಳಿದ್ರೆ ಆ ಮಂಜೂಷ ಪೆಟ್ಟಿ ಕೆಳಗೆ ಇದ್ದಿದ್ದಂತ ಅದನ್ನ ನೋಡ್ತಾ ಅದು ಇರ್ಬೇಕು ಅಂತ ಹೇಳಿ ಹೇಳ್ತಾರೆ. ಅವಾಗ ಅದ್ರಲ್ಲಿ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ, ಸೋದರ ಸೋದರರೇ, ಇಲ್ಲಿ ಆ ಮಂಜೂಷ ಪೆಟ್ಟಿಯ ಒಳಗೆ ಅದರಲ್ಲಿ ಬಹಳ ಮುಖ್ಯವಂತ ಒಂದು ವಿಷಯ ಏನಂತ ಹೇಳಿದ್ರೆ, ಈಗ ಎರಡು ಕೆರಬಿನ್ಗಳು ನಡುವೆ ಏನಾಗ್ತದೆ ಅಂತ ಕೇಳಿದ್ರೆ, ಅವು ಕಣ್ಣುಗಳು, ಅವು ಮುಖಗಳು ಹೆಂಗಿರ್ಬೇಕಂತ ಕೇಳಿದ್ರೆ ಕಿರ್ಪಾಸನ ಮೇಲೆ ನೋಡ್ತಾ ಇರಬೇಕು. ಅವಾಗ ತಂದೆ ಯೆಹೋವನು ಆತನ ಶಕೀನವನ್ನು, ಆತನ ಆ ಬೆಳಕು ಮಹಿಮೆ ಎಲ್ಲಿಗೆ ಬರ್ತದೆ ಅಂತ ಹೇಳುವಾಗ ಅದ್ರ ನಡುವೆ, ಈಗ ದೇವರು ಬಂದು ನೋಡ್ಬೇಕಾದ್ರೆ ದೇವದರ್ಶನ ಗುಡಾರದಲ್ಲಿ ಇದ್ದಿದ್ದಂತ ಒಂದು ಶಕಿನ ಮಹಿಮೆ ಬಂತು. ಆ ಮಹಿಮೆ ಎಲ್ಲಿ ತನಕ ಬಂದಿತ್ತು ಅಂತ ಹೇಳಿದ್ರೆ, ಸೆಂಟರ್ ಆಗಿ ಅದ್ ನಡುವೆ, ಈ ಎರಡು ಕೆರುಬಿನ ನಡುವೆ ಆತನ ಮಹಿಮೆ, ಆ ಕೃಪಾಸನೆ ನಡುವೆ ಅದು ಬಂತು ಕೂಡ ನಾವು ನೋಡ್ತೀವಿ. ಸಹೋದರ ಸಹೋದರರೇ, ಅದು ಮಾತ್ರ ಇಲ್ಲಿಗೆ ಒಂದು ಏನ್ ಇಡಬೇಕು ಅಂತ ಕೇಳಿದ್ರೆ, ಆ ಶಾಸನ ಪೆಟ್ಟಿ ಒಳಗಡೆ ಅದ್ರ ಒಳಗೆ ಇಡಬೇಕಾಗಿರುವ ವಿಷಯಗಳು ಏನಪ್ಪಾ ಇತ್ತು ಅಂತ ಕೇಳಿದ್ರೆ, ಈಗ ಅದ್ ಹೇಳ್ತಾರೆ, ಇದನ್ನ ರೆಡಿ ಮಾಡಿಸಿ ಒಳಗೆ ಯಾವ್ದೆಲ್ಲ ಇಡಬೇಕು ಅಂತ ಹೇಳುವಾಗ ಅದ್ರ ಬಗ್ಗೆ ಅನೇಕ ವಿಷಯಗಳು ಕೂಡ ಕೊಡ್ತಾರೆ. ಈಗ ಅದನ್ನ ಮತ್ತೆ ಓದೋಣ. ಅದನ್ನ ಯಾವ್ದಂತ ಕೇಳಿದ್ರೆ 26ನೇ ಅಧ್ಯಾಯ, ಅದೇ ವಿಮೋಚನೆ ಕಾಂಡದಲ್ಲಿ 26ನೇ ಅಧ್ಯಾಯ 33-34. ಆ ತೆರೆಯನ್ನು ಕೊಂಡಿಗಳಿಗೆ ಸಿಕ್ಕಿಸಿದಾಗ ಅದರೊಳಗೆ ಆಜ್ಞಾಶಾಸನಗಳು ಮಂಜೂಷವನ್ನು ತರಿಸಿಡಬೇಕು. ಆ ತೆರೆಯು ಪವಿತ್ರ ಸ್ಥಾನವೆಂಬುದನ್ನು ಮಹಾ ಪವಿತ್ರ ಸ್ಥಾನವೆಂಬುದನ್ನು ಬೇರೆ ಬೇರೆ ಮಾಡುವುದು. ನೋಡ್ರಿ, ಈಗ ಈ ಆಜ್ಞಾಶಾಸ್ತ್ರವು ಮತ್ತೆ ಮಂಜೂಷವನ್ನು ಅಲ್ಲಿ ಇಡಬೇಕು. ಇಲ್ಲಿಗೆ ಮುಖ್ಯವಾಗಿ ಏನ್ ಹೇಳ್ತಾನೆ ಕೇಳಿದ್ರೆ, ಒಂದು ಆ ತೆರೆ ಇದೆಯಲ್ಲ, ಆ ತೆರೆ ಏನಪ್ಪಾ ಅಂತ ಕೇಳಿದ್ರೆ, ಆ ತೆರೆ ಎರಡಿಗೆ ಪವಿತ್ರ ಸ್ಥಳವನ್ನು ಮಹಾಪವಿತ್ರ ಸ್ಥಳವನ್ನು ಅದು ಬೇರೆ ಬೇರೆ ಮಾಡುವ ಡಿವಿಷನ್ ಅಂತ ಹೇಳುವಾಗ, ಅದು ಬೇರೆ ಬೇರೆ ಮಾಡುವ ಒಂದು ಪರದೆ ಅಂತ ಕೇಳುವಾಗ ಆ ತೆರೆ ಇರಬೇಕು ಅಂತ ಹೇಳ್ತಾರೆ. ಆಮೇಲೆ ಈ 34 ಮಹಾಪವಿತ್ರ ಸ್ಥಾನದಲ್ಲಿ ಆಜ್ಞಾಶಾಸನಗಳ ಮಂಜೂಷದ ಮೇಲೆ ಕೃಪಾಸ್ಥಾನವನ್ನು ತಂದಿಡಬೇಕು. ಓಕೆ, ಕೃಪಾಸ್ಥಾನವು ತಂದಿಡಬೇಕು ಅಂತ ಹೇಳ್ತಾರೆ. ನೋಡ್ರಿ, ಆ ಒಂದು ಇಲ್ಲಿ ಇದ್ದಿದ್ದಂತ ಆ ಮಂಜೂಷ ಪೆಟ್ಟಿ ಮೇಲೆ, ಈ ಅಗ್ನಸ್ನಾಸವು ಇಡುವ ಆ ಮಂಜೂಷ ಪೆಟ್ಟಿ ಮೇಲೆ ಏನಿಡಬೇಕು? ಕೃಪಾಸನವು ತಂದದ್ರ ಮೇಲೆ ಇಡಬೇಕು ಅಂತ ಇವಾಗ ನೋಡ್ತೀವಿ. ಇನ್ನೊಂದು ವಾಕ್ಯ ಕೂಡ ಓದೋಣ. 40ನೇ ಅಧ್ಯಾಯ, ಅದರಲ್ಲಿ ವಿಮೋಚನೆ ಕಾಂಡ 40ನೇ ಅಧ್ಯಾಯ 21ನೇ ವಾಕ್ಯ. ಮಂಜೂಷವನ್ನು ಗುಡಾರದೊಳಗೆ ತಂದು ಅದರ ಮುಂದೆ ತೆರೆಯನ್ನು ಇರಿಸಿ ಯೆಹೋವನು ಆಜ್ಞಾಪಿಸಿದಂತೆ ಆಜ್ಞಾಶಾಸನಗಳ ಮಂಜೂಷವನ್ನು ಮರೆ ಮಾಡಿದ್ದನು. ಅದಲ್ಲದೆ ಯೆಹೋವನು 21ನೇ ವಾಕ್ಯ, 40ನೇ ಅಧ್ಯಾಯ 21ನೇ ವಾಕ್ಯ. ಅದೇ ಬ್ರದರ್. ಅದರ ಮೇಲೆ ಕೃಪಾಸ್ಥಾನವನ್ನಿಟ್ಟು ಮಂಜೂಷವನ್ನು ಗುಡಾರದೊಳಗೆ ತಂದು ಅದರ ಮುಂದೆ ತೆರೆಯನ್ನು ಇರಿಸಿ ಯೆಹೋವನು ಆಜ್ಞಾಪಿಸಿದಂತೆ ಆಜ್ಞಾಶಾಸನಗಳ ಮಂಜೂಷವನ್ನು ಮರೆ ಮಾಡಿದ್ದನು.
ಇದನ್ನ ಮರೆ ಮಾಡಿ ಈಗ ಅದನ್ನ ಮಂಜೂಷವನ್ನು ಕ್ಲೋಸ್ ಮಾಡಿ ಅದನ್ನ ಇಟ್ಟಿದ್ರು. ಕೃಪಾಸನದ ಮೇಲೆ ಇಡುವಾಗ ಅದನ್ನ ಮುಚ್ಚಿಬಿಟ್ಟಿದ್ರು ಅಂತ ಕೂಡ ನಮಗೆಲ್ಲ ಗೊತ್ತಿದೆ. ಸರಿ, ಈಗಿರುವಾಗ ಸಹೋದರ ಸಹೋದರರೇ, ಇಲ್ಲಿಗೆ ನಾವು ಮಂಜೂಷ ಪಟ್ಟಿ ಅಂತ ಹೇಳುವಾಗ ಆ ತೆರೆಗೆ ಈ ಕಡೆನು ಆ ಕಡೆ ನಮ್ಮ ಆ ಒಂದು ಪವಿತ್ರ ಸ್ಥಳ ಮತ್ತೆ ಮಹಾಪವಿತ್ರ ಸ್ಥಳ ಇದ್ದಿದ್ದಂತ ಒಂದು ವಿಷಯ. ಇವು ಎರಡು ನೋಡ್ಬೇಕಾದ್ರೆ ಅಲ್ಲಿ ಇದ್ದಿದ್ದಂತ ಒಂದೇ ವಸ್ತು, ಒಂದೇ ಪೀಸ್ ಅಂತ ಕೇಳುವಾಗ ಏನಪ್ಪಾ ಅಂತ ಕೇಳಿದ್ರೆ ಆ ಮಂಜೂಷ ಪೆಟ್ಟಿ ಅಂತ ನೋಡಿದ್ವಿ. ಆದ್ರೆ ಮಂಜೂಷ ಪೆಟ್ಟಿಯಲ್ಲಿ ಎರಡಿತ್ತು, ಒಂದು ಪೆಟ್ಟಿ, ಇನ್ನೊಂದು ಕೃಪಾಸನವು ಆ ಮೇಲೆ ಇರೋದು. ಈ ಎರಡು ಕೂಡ ತುಂಬಾ ಎರಡು ವ್ಯತ್ಯಾಸಗಳು ಇದೆ ಅಂತ ಕೂಡ ನೋಡ್ತೀವಿ. ಸರಿ, ಆ ಮಂಜೂಷ ಪೆಟ್ಟಿ ಒಳಗೆ ಏನೆಲ್ಲ ಇತ್ತು ಅಂತ ಕೂಡ ಏನ್ ಮಾಡಿಲ್ಲ ಅಂತ ಕೇಳಿದ್ರೆ ಅಲ್ಲಿಗೆ ವಿವರಣೆಗಳು ಕೊಟ್ಟಿಲ್ಲ ಅಂದ್ರೆ ಕೂಡ ಎಲ್ಲಿ ವಿವರಣೆ ಕೊಟ್ಟಿದ್ರು ಅದನ್ನ ನಾವು ಎಷ್ಟು ಸತಿ ಓದಿದ್ರಿ. ಆದ್ರೆ ಕೂಡ ಈ ಪಾಠಕ್ಕೆ ಬರುವಾಗ ಮತ್ತೆ ಅದನ್ನೇ ಜ್ಞಾಪಿಸ್ಕೊಳ್ಳುವಂಗೆ ನಾವು ಎಲ್ಲಿ ಓದೋಣ ಅಂತ ಕೇಳಿದ್ರೆ ಹೆಬ್ರಿಯರಿಗೆ ಬರೆದಿರುವ ಪತ್ರಿಕೆಯಲ್ಲಿ 9ನೇ ಅಧ್ಯಾಯ 4ನೇ ವಾಕ್ಯವನ್ನು ಓದೋಣ. ಚಿನ್ನದ ದೋಪರಾತಿ ಒಳಗೂ ಹೊರಗೂ ಚಿನ್ನದ ತಗಡನ್ನು ಮುಡಾಯಿಸಿದ್ದ ಒಡಂಬಡಿಕೆಯ ಮಂಜೂಷ ಇವುಗಳಿದ್ದವು. ಆಮೇಲೆ ಆ ಮಂಜೂಷದೊಳಗೆ ಮನ್ನಾ ಇಟ್ಟಿದ್ದ ಚಿನ್ನದ ಪಾತ್ರೆಯು, ಆರೋನನ ಚಿಗುರಿದ ಕೋಲು, ಒಡಂಬಡಿಕೆ ಬರೆದಿದ್ದ ಕಲ್ಲಿನ ಹಲಿಗೆಗಳು ಇದ್ದವು. ನೋಡಿ, ಇವಾಗ ಇದ್ರಲ್ಲಿ ಒಳಗಿದ್ದಂತ ಒಂದು 3 ವಸ್ತುಗಳು ಮತ್ತೆ ಹೇಳ್ತಾರೆ. ಅದು ಏನಪ್ಪಾ ಅಂತ ಕೇಳಿದ್ರೆ ಇಲ್ಲಿಗೆ ಒಂದು ಚಿನ್ನದಲ್ಲಿ ಮಾಡಿದಂತ ಆ ಒಡಂಬಡಿಕೆ ಮಾಡಿದಂತ ಒಂದು ಚಿನ್ನದ ಧೂಪಾರತಿಯು ಒಳಗೆ ಇದ್ದು, ಆಮೇಲೆ ಏನೆಲ್ಲ ಇತ್ತು ಅದರಲ್ಲಿ ಚಿನ್ನದ ಆ ಒಡಂಬಡಿಕೆ ಪೆಟ್ಟು ಒಳಗೆ ಇದ್ದಿದ್ದಂತ 3 ವಿಷಯಗಳಿತ್ತು. ಒಂದು ಆ ಮನ್ನಾ ಅಲ್ವಾ, ಆ ಚಿನ್ನ ಇದರಲ್ಲಿ ಮಾಡಿದಂತ ಮನ್ನಾ ಅದರಲ್ಲಿ ಇತ್ತು. ಎರಡನೇದು ಯಾವ್ದಪ್ಪ ಅಂತ ಕೇಳಿದ್ರೆ ಆ ಚಿಗುರಿನ ಕೋಲು, ಆರನ್ನ ಚಿಗುರಿನ ಕೋಲು ಅದರಲ್ಲಿ ಇತ್ತು. ಮೂರನೇದು ಯಾವ್ದಂತ ಕೇಳಿದ್ರೆ ನಮಗೆಲ್ಲ ಗೊತ್ತಿದ್ದಂಗೆ ಕೊಟ್ಟಿದ್ದ ಆ ಒಂದು ಏನ್ರಿ ಕಟ್ಟಳೆಯನ್ನ ಕೊಟ್ಟಿದ್ದಂತ ಆ 2 ಏನ್ ಹೇಳ್ತಾರೆ ಅದಕ್ಕೆ, ಕಲ್ಲಿನ ಹಲಗೆಗಳು, ಹಳೆಗೆ. ಆ 2 ಕಲ್ಲಿನ ಹಳೆಗೆಗಳು ಏನ್ ಮಾಡಿದ್ರು ಅಂತ ಕೇಳಿದ್ರೆ ಅದರಲ್ಲಿ ಆ 3 ವಿಷಯಗಳನ್ನ ಅಲ್ಲಿ ಕೊಟ್ಟಿದ್ರು ಅಂತ ನೋಡ್ತೀವಿ. ಸಹೋದರರೇ, ಇಲ್ಲಿಗೆ ತಂದೆ ದೇವ್ರು ಏನ್ ಮಾಡಿದ್ರು ಅಂತ ಕೇಳಿದ್ರೆ ಇದು ಏನಪ್ಪ ಸೂಚನೆ ಆಗ್ತದೆ ನಮಗೆ ಈ ಎರಡುಗಳು ಅಂತ ನಾವು ನೋಡ್ಬೇಕಾದ್ರೆ, ಇದು 2 ಕೂಡ ನಾನು ಅವಾಗ ಹೇಳ್ದಂಗೆ ಬೇರೆ ಬೇರೆ ಆಗಿತ್ತು. ಆದ್ರೆ ಇಲ್ಲಿಗೆ ಆ ಹೆಬ್ರಿಯದಲ್ಲಿ ಮಾತಾಡುವಾಗ ಒಂದು ವಿಷಯವನ್ನು ಅಲ್ಲಿ ತಿಳಿಸ್ತಾರೆ. ಏನಂತ ಹೇಳ್ತಾರೆ ಕೇಳಿದ್ರೆ, ಈ ಧೂಪ ವೇದಿಕೆ ಎಲ್ಲಿತ್ತು ಅಂತ ಹೇಳುವಾಗ ಅದು ಪವಿತ್ರ ಸ್ಥಳದಲ್ಲಿ ಇತ್ತ, ಮಹಾಪವಿತ್ರ ಸ್ಥಳದಲ್ಲಿ ಇತ್ತ ಅಂತ ನೋಡುವಾಗ ಇಲ್ಲಿಗೆ ಅವರು ಏನಂತ ತಿಳಿಸ್ತಾರೆ ಅಂತ ಕೇಳುವಾಗ ಅದು ಮಂಜೂಷ ಪೆಟ್ಟಿತ್ತಲ್ಲ, ಅಲ್ಲಿಗೆ ಧೂಪ ವೇದಿಕೆ ಇತ್ತು ಅಂತ ಹೆಬ್ರಿಯದಲ್ಲಿ ಬರ್ದಿರೋದು ಅಂತ ನೋಡ್ತೀವಿ. ಅದು ಕೂಡ ಓದೋಣ. ಅದರಲ್ಲಿ ಹೆಬ್ರಿಯದಲ್ಲಿ 9ನೇ ಅಧ್ಯಾಯ 2ನೇ ವಾಕ್ಯದಿಂದ ಓದಿಸ್ತಾ. ಒಂದು ಗುಡಾರವು ಕಟ್ಟಲ್ಪಟ್ಟಿತ್ತು, ಆದರೆ ಮೊದಲನೆಯ ಭಾಗದಲ್ಲಿ ದೀಪಸ್ತಂಭ, ಮೇಜು, ಸಮರ್ಪಿಸಿದ ರೊಟ್ಟಿ ಇವುಗಳಿದ್ದವು. ಅದಕ್ಕೆ ಪವಿತ್ರ ಸ್ಥಾನ ಎಂದು ಹೆಸರು. ಎರಡನೆಯ ತೆರೆಯ ಆಚೆಯಲ್ಲಿ ಅತಿ ಪವಿತ್ರ ಸ್ಥಾನವೆನಿಸಿಕೊಳ್ಳುವ ಇನ್ನೊಂದು ಭಾಗವಿತ್ತು. ಅದರಲ್ಲಿ ಚಿನ್ನದ ಧೂಪಾರತಿ, ಒಳಗೂ ಹೊರಗೂ ಚಿನ್ನದ ತಗಡನ್ನು ಮಡಿಸಿದ ಒಡಂಬಡಿಕೆಯ ಮಂಜೂಷ ಇವುಗಳಿದ್ದವು. ನೋಡಿದ್ರ ಇಲ್ಲಿಗೆ ಅದರಲ್ಲಿ ಇದ್ದಿದ್ದಂತ ಚಿನ್ನದ ಧೂಪಾರತಿ ಅಂತ ಹೇಳುವಾಗ ಅನೇಕರು ಏನ್ ತಿಳ್ಕೊಂತಾರೆ ಅಂತ ಹೇಳುವಾಗ, ಈಗ ಅಲ್ಲಿ ಮೊದಲನೇ ತೆರೆಯಲ್ಲಿ ಇದ್ದಿದ್ದಂತ 2 ವಿಷಯದಲ್ಲಿ ನೋಡ್ತೀವಿ. ಏನಂತ ಕೇಳಿದ್ರೆ ಒಂದು ದೀಪಸ್ತಂಭ, ಇನ್ನೊಂದು ಮೇಜದ ರೊಟ್ಟಿ ಅಂತ ಹೇಳಿ ಇವಾಗ ಧೂಪ ವೇದಿಕೆ ಅಲ್ಲಿಗೆ ಹೇಳಿಲ್ಲ ಅವರು. ಆದ್ರೆ 2ನೇ ತೆರೆಯಲ್ಲಿ ಏನಿತ್ತಪ್ಪ ಅಂತ ಕೇಳಿದ್ರೆ ಅಲ್ಲಿಗೆ ಆ ಒಂದು ಧೂಪವೇ ಏನಂತ ಕೇಳಿದ್ರೆ ನೋಡ್ರಿ, ಅಲ್ಲಿಗೆ ಚಿನ್ನದ
ಧೂಪ ಆರತಿ ಎಲ್ಲಿ ಇತ್ತು ಅಂತ ಹೇಳ್ತಾರೆ ಅಂತ ಕೇಳಿದ್ರೆ ಮಹಾಪವಿತ್ರ ಸ್ಥಳಕ್ಕೆ ಅದರಲ್ಲಿ ಇದ್ದಿದ್ದಂತ ಇಲ್ಲಿ ಹಾಕಿದ್ದಾರೆ. ಬಟ್ ಸಹೋದರ ಸಹೋದರಿ, ಇಲ್ಲಿಗೆ ನಾವು ನೋಡುವಾಗ ಅದನ್ನ ಕನ್ಫ್ಯೂಸ್ ಮಾಡ್ಕೊಬಾರ್ದು. ಯಾಕಂತ ಕೇಳಿದ್ರೆ ಇದು ಧೂಪ ಆರತಿ ಅಂತ ಹೇಳ್ತಾರೆ ಹೊತ್ತು ಧೂಪ ವೇದಿಕೆ ಅಂತ ಹೇಳಿಲ್ಲ. ಯಾಕಂತ ಕೇಳಿದ್ರೆ ಧೂಪ ಆರತಿ ಎಲ್ಲಿ ಇತ್ತು ಅಂತ ಕೇಳುವಾಗ ಧೂಪ ಆರತಿಯನ್ನ ಯಾವಾಗ ಏನ್ ಮಾಡ್ತಿದ್ರು ಅಂತ ಕೇಳಿದ್ರೆ ಮಹಾಪವಿತ್ರ ಸ್ಥಳಕ್ಕೆ ತಗೊಂಡೋಗಿ ಬರ್ತಾ ಇದ್ರು. ಯಾರು? ಆರೋನನು. ಅದಕ್ಕೆ ಇಲ್ಲಿಗೆ ಹೇಳಿದಾರೆ ಹೊತ್ತು ಆ ಧೂಪ ವೇದಿನ ಮಹಾಪವಿತ್ರ ಸ್ಥಳದಲ್ಲಿ ಇರ್ಲಿಲ್ಲ. ಇದಕ್ಕೆ ಒಂದು ಎವಿಡೆನ್ಸ್ ಎಲ್ಲಿ ಕೊಡ್ತಾರೆ ಅಂತ ಕೇಳಿದ್ರೆ ನಾನು ಈಗ ಕೊಡ್ತೀನಿ ನೋಡ್ರಿ, ಓದನ ಅದನ್ನ. ಸಹೋದರಿ, ಇಲ್ಲಿ ಸೆನ್ಸರ್ ಅಂತ ಹೇಳಿದ್ದಾರೆ. ನಾಟ್ ಗೋಲ್ಡನ್ ಆಲ್ಟರ್ ಅಲ್ಲ, ಅದು ಬಂದು ಇಟ್ ಈಸ್ ಅ ಇನ್ಸೆನ್ಸ್ ಸೆನ್ಸರ್ ಅಂತ ಕೊಟ್ಟಿರೋ ಕಾರಣ ಇಲ್ಲಿಗೆ ನಡೆದಿದ್ದಂತ ವಿಷಯ ಏನಂತ ಕೇಳಿದ್ರೆ ಆ ಪರದೆ ಆದ್ಮೇಲೆ ನೋಡ್ರಿ ಯಾಚಕಗಂಡ ಅದರಲ್ಲಿ 16ನೇ ಅಧ್ಯಾಯ 12 ಮತ್ತೆ 13ನೇ ವಾಕ್ಯ ಓದೋಣ. ಆರೋನನು ತನಗೋಸ್ಕರವಾದ ದೋಷ ಪರಿಹಾರಕ ಯಜ್ಞದ ಹೋರಿಯನ್ನು ಸಮರ್ಪಿಸಿ ತನಗೋಸ್ಕರವೂ ತನ್ನ ಮನೆತನದವರಿಗೋಸ್ಕರವೂ ದೋಷ ಪರಿಹಾರವನ್ನು ಮಾಡಬೇಕು. ಕಂಟಿನ್ಯೂ ಬ್ರದರ್. ಮಾಡಿ. ಅವನು ತನಗೋಸ್ಕರವಾದ ಹೋರಿಯನ್ನು ವಧಿಸಿದ ಮೇಲೆ ಯೆಹೋವನ ಸನ್ನಿಧಿಯಲ್ಲಿರುವ ವೇದಿಯಿಂದ ಕೆಂಡಗಳನ್ನು ಧೂಪಾರತಿಗಳಲ್ಲಿ ತುಂಬಿಸಿ ಪರಿಮಳ ದ್ರವ್ಯದ ಚೂರ್ಣವನ್ನು 2 ಹಿಡಿ ತೆಗೆದುಕೊಂಡು ತೆರೆಯನ್ನು ದಾಟಿ ಆ ಧೂಪವನ್ನು ಯೆಹೋವನ ಸನ್ನಿಧಿಯಲ್ಲಿಯೇ ಕೆಂಡಗಳ ಮೇಲೆ ಹಾಕಬೇಕು. ಸಾಕು. ಧೂಪ ಆರತಿಯನ್ನ ತಗೊಂಡು ಆರೋನ್ ಎಲ್ಲಿ ಹೋಗ್ತಿದ್ರು ಅಂತ ಕೇಳಿದ್ರೆ ಮಹಾಪವಿತ್ರ ಸ್ಥಳಕ್ಕೆ ಹೋಗಿದ್ರು. ಯಾವಾಗ ಇದು? ಆ ಒಂದು ಅಟೋನ್ಮೆಂಟ್ ಡೇ ಅಂತ ಪಾಪ ಪರಿಹಾರ ದಿವಸದಂಗೆ ಅವತ್ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಇವರು ಧೂಪ ಆರತಿಯನ್ನ ತಗೊಂಡು ಎಲ್ಲಿ ಹೋಗ್ತಿದ್ರು ಅಂತ ಕೇಳಿದ್ರೆ ಮಹಾಪವಿತ್ರ ಸ್ಥಳಕ್ಕೆ ಅವ್ರು ಹೋಗಿದ್ರು. ಸೊ ಇದನ್ನೇ ಹೆಬ್ರೇದಲ್ಲಿ ನಾವು ಓದುವಾಗ ಸಹೋದರ ಸಹೋದರಿ ಅಲ್ಲಿಗೆ ಅವ್ರು ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಈ ಒಂದು 2ನೇ ಸ್ಥಳದಲ್ಲಿ ಅಲ್ಲಿ ಮಂಜೂಷ ಪೆಟ್ಟಿ ಇತ್ತು, ಅದರಲ್ಲಿ ಏನ್ ಕೂಡ ಇತ್ತು ಅಂತ ಕೇಳಿದ್ರೆ ಧೂಪ ಆರತಿ ಕೂಡ ಇತ್ತು ಅಂತ ಅವರು ಬರೀತಾರೆ. ಬಟ್ ಅಲ್ಲಿ ಧೂಪ ಆರತಿ ಅಂತ ಹೇಳುವಾಗ ಇದು ಧೂಪ ವೇದಿ ಅಲ್ಲ. ಓಕೆ, ಸರಿ. ಇಲ್ಲಿಗೆ ನಾವು ನೋಡ್ಬೇಕಾದ್ರೆ ಹಂಗಾದ್ರೆ ಮಹಾಪವಿತ್ರ ಸ್ಥಳದಲ್ಲಿ ಇದ್ದಿದ್ದಂತ ಒಂದೇ ಒಂದು ವಸ್ತು ಯಾವ್ದಪ್ಪ ಅಂತ ಕೇಳಿದ್ರೆ ಅದು ಏನಂತ ಕೇಳಿದ್ರೆ ಮಂಜೂಷ ಪೆಟ್ಟಿ, ಅದ್ರ ಮೇಲೆ ಇದ್ದಿದ್ದಂತ ಕಿರ್ಬಾಸನವು ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. ಸರಿ, ಇದನ್ನ ನಮಗೆ ಏನಪ್ಪಾ ಸೂಚನೆ ಮಾಡುತ್ತೆ? ಇದು ಯಾವ್ದನ್ನ ಸೂಚನೆ ಕೊಡುತ್ತೆ ಅಂತ ಕೇಳಿದ್ರೆ ಮತ್ತೆ ಇದನ್ನ ಹೇಳುವಾಗ ತಂದೆ ದೇವರು ಅವರ ಒಂದು ಮನಸ್ಸಲ್ಲಿ ಅವರ ಒಂದು ಯೋಚನೆಯಲ್ಲಿ ಮುಂಚೆನೆ ಏನಪ್ಪ ಇತ್ತು ದೇವದರ್ಶನ ಗುಡಾರದಲ್ಲಿ ಇವೆರಡು ಕೆರುಬಿನ್ಗಳು ಇದ್ದಿದ್ದಂತ ಒಂದು ವಿಷಯ, ಅದನ್ನು ಚಿನ್ನದಿಂದ ನಾಕಶ ಕೆಲಸದಿಂದ ಮಾಡಿದಂತ ಈ ಒಂದು ವಸ್ತುಗಳು ಇವಾಗೆಲ್ಲ ಮಾಡಬೇಕಂತ ಮಾಡಿದ್ದಕ್ಕೆ ಕಾರಣ ಮುಖ್ಯವಾದ ಏನು ಕಾರಣ ಅಂತ ಕೇಳಿದ್ರೆ ತಂದೆ ದೇವರ ಮನಸ್ಸಲ್ಲಿ ಅದು ಗುಪ್ತವಾಗಿ ಇದ್ದಂತ ಕೆಲವು ವಿಷಯಗಳು ಅಂತ ಹೇಳ್ತಾರೆ. ಏನಪ್ಪಾ ಅಂತ ಕೇಳಿದ್ರೆ ಅವರು ಸಭೆ ಮತ್ತೆ ಇಲ್ಲಿಗೆ ಯೇಸು ಕ್ರಿಸ್ತನು ಮೊದಲು ನೋಡ್ರಿ, ಇಲ್ಲಿಗೆ ಯೇಸು ಕ್ರಿಸ್ತನು ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ಇದನ್ನ ಮೊದಲು ಮಹಾಪವಿತ್ರ ಸ್ಥಳಕ್ಕೆ ಹೋಗೋದು. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಅವ್ರು ಎಲ್ಲರೂ ವಿಮೋಚನವಾಗಿ ತನ್ನ ಮನುಷ್ಯನಾಗಿ ಬಂದು ತನ್ನ ಮಾಂಸವನ್ನೇ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಇಲ್ಲಿಗೆ ಎಲ್ಲರೂ ವಿಮೋಚನವಾಗಿ ಕೊಟ್ಟು ಆ ಒಂದು ಮಹಾಪವಿತ್ರ ಸ್ಥಳಕ್ಕೆ ಆ ತೆರೆ ಒಳಗೆ ಹೋಗೋದು ಮೊದಲು ಯೇಸು ಕ್ರಿಸ್ತನು ಅಂತ ತಂದೆ ದೇವರ ಅವರ ಯೋಜನೆಯಲ್ಲಿ ಮನಸ್ಸು ಇಟ್ಟಿದ್ರಂತೆ. ಈಗ ಅದೇ ತರ ಸಭೆ ಕೂಡ ಏನಾಗುತ್ತೆ ಅಂತ ಕೇಳಿದ್ರೆ ಇವ್ರು ಇಬ್ರು ನೋಡ್ರಿ, ಕೆರಬಿನ್ ಅಂತ ಹೇಳುವಾಗ ಇವ್ರು ಇಬ್ರು ಕೂಡ ತಂದೆಯ ದೇವ್ರನ್ನ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ರೆಪ್ರೆಸೆಂಟೇಷನ್ ಅಂತ ಕೇಳ್ತಾರೆ. ತಂದೆಯ ದೇವ್ರನ್ನ ಅವರು ಹೋಲಿಕೆ ಮಾಡಿ ಈ ಲೋಕದಲ್ಲಿ ಅರಸಾಳುವಾಗ ರಾಜವಾಗಿ ಅರಸಾಳುವಾಗ ಯೇಸು ತಂದೆಯ ದೇವರ ಯೆಹೋವ ದೇವರ ಒಂದು ಅರಸು ಇಲ್ಲಿಗೆ ಇರೋದನ್ನು ಅದು ಸೂಚನೆ ಮಾಡುತ್ತೆ ಅಂತ ಕೂಡ ಇವಾಗ ಅಲ್ಲಿ ಹೇಳೋದಂತ ನೋಡ್ತೀವಿ. ನೋಡ್ರಿ, ಎಲ್ಲಿ ಅಂತ ಹೇಳಿದ್ರೆ ಮೊದಲು ಹೆಬ್ರಿಯದಲ್ಲಿ 12ನೇ ಅಧ್ಯಾಯ 2ನೇ ವಾಕ್ಯ ಓದನ. ಹೆಬ್ರಿಯದಲ್ಲಿ 12ನೇ ಅಧ್ಯಾಯ 2ನೇ ವಾಕ್ಯ. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿಯಿಟ್ಟು
ನಮಗೆ ನೇಮಕವಾದ ಓಟವನ್ನು ಸ್ಥಿರ ಚಿತ್ತದಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಆತನು ತನ್ನ ಮುಂದೆ ಇಟ್ಟಿದ್ದಂತ ಸಂತೋಷಕ್ಕೋಸ್ಕರ ಅಂತ ಹೇಳುವಾಗ, ಆ ಇಟ್ಟಿದ್ದಂತ ಸಂತೋಷಕ್ಕೋಸ್ಕರ ಅಂತ ಹೇಳುವಾಗ ತಂದೆ ದೇವರು ಇಟ್ಟಿದ್ದಂತ ಯೇಸು ಕ್ರಿಸ್ತನಿಗೆ ಮುಂದೆ ಇಟ್ಟಿದ್ದಂತ ಈ ಒಂದು ಮಹಿಮೆಯಾದ ಒಂದು ಜೀವ ಕೇಳಿದ್ರು ಅಮರತ್ವವನ್ನು ಇಟ್ಟಿರುವ ವಿಷಯಗಳನ್ನು ಯೇಸು ಕ್ರಿಸ್ತನು ಮೊದಲು ಏನ್ ಮಾಡಿದೆ ಅಂತ ಕೇಳಿದ್ರೆ, ಇವೆಲ್ಲ ಸಹಿಸಿಕೊಳ್ಳೋದಕ್ಕೆ ತುಂಬಾ ಸಾಧಾರಣವಾಗಿ ಏನ್ ಮಾಡಿದೆ ಅಂತ ಕೇಳಿದ್ರೆ, ಅದನ್ನು ಮುಂದೆ ಇಟ್ಟಿದ್ದ ಆ ಬಿರುದನ್ನು ನೋಡಿ ಏನ್ ಮಾಡಿದ್ರು, ಆ ಒಂದು ಸಂತೋಷಕಾರಿಯಾಗಿ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಮೊದಲು ಯೇಸು ಕ್ರಿಸ್ತನು ಅದನ್ನ ಹೊಂದಿದನು ಅಂತ ಕೂಡ ಇಲ್ಲಿ ಬರೆದಿದ್ದಾರೆ. ಸೊ ಆಗಿರುವಾಗ ಇದೇನಪ್ಪ ಮುಚ್ಚಿದೆ, ಆ ಮುಚ್ಚಿರುವ ವಿಷಯಗಳು ಏನಂತ ಕೇಳಿದ್ರೆ, ಯೇಸು ಕ್ರಿಸ್ತನನ್ನ ಹೊಂದಿ ಅದನ್ನ ಜಯ ಹೊಂದಿ ಏನ್ ಮಾಡಿದ್ರು ಅಂತ ಕೇಳಿದ್ರೆ, ಅವರು ಮೊದಲು ಆ ಮಹಾಪವಿತ್ರ ಸ್ಥಳಕ್ಕೆ ಒಳಗಡೆ ಹೋಗಿದ್ರು. ಇದನ್ನೇ ಅಪೊಸ್ತಲ ಪೌಲ್ ಬರೆಯುವಾಗ ಹೆಂಗ್ ಬರೀತಾರೆ ನಮಗೆ ಅಂತ ಕೇಳಿದ್ರೆ, ಇನ್ನೊಂದು ವಾಕ್ಯ ಕೂಡ ಓದೋಣ. 2 ತಿಮೋತಿ 4ನೇ ಅಧ್ಯಾಯ 8ನೇ ವಾಕ್ಯ. 2 ತಿಮೋತಿಗೆ 4ನೇ ಅಧ್ಯಾಯ 8ನೇ ವಾಕ್ಯ. ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ ಕೊಡುವನು. ಇದೊಂದೇ ಈ ಒಂದು ಅಮರತ್ವವನ್ನು ಇದನ್ನು ಎಲ್ಲರಿಗೂ ಕೂಡ ಮೊದಲು ಏನ್ ಹೇಳ್ತಾನೆ ಕೇಳಿದ್ರೆ, ಯೇಸು ಕ್ರಿಸ್ತನು ತನ್ನ ಮುಂದೆ ಇಟ್ಟಿರುವ ಆ ಸಂತೋಷಕ್ಕೋಸ್ಕರ ಅಂತ ಹೇಳಿದ್ರೆ ತನ್ನ ಮುಂದೆ ಇಟ್ಟಿದ್ದಂತ ದೇವರು ಅವರಿಗೆ ಕೊಡುವ ಒಂದು ದೊಡ್ಡ ಒಂದು ಏನಂತ ಕೇಳಿದ್ರೆ ಆ ಬಹುಮಾನ ಏನಪ್ಪ ಅಂತ ಕೇಳಿದ್ರೆ, ಎಲ್ಲರೂ ವಿಮೋಚನವಾಗಿ ತನ್ನ ಜೀವವನ್ನು ಕೊಟ್ಟು ಬಂದು ಆ ಒಂದು ಜಯ ಹೊಂದಿ ಅಲ್ಲಿ ಹೋಗುವಾಗ ಆತನಿಗೆ ಕೊಟ್ಟಿದ್ದಂತ ಸ್ಥಾನ. ಅದೇ ತರ ಇಲ್ಲಿಗೆ ಅಪೊಸ್ತಲ ಪೌಲ್ ಬರೆಯುವಾಗ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಆ ಜಯಮಾಲವನ್ನು ಹೊಂದೋದಕ್ಕೆ ನನಗ್ ಕೂಡ ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ, ಆ ಜಯಮಾಲವನ್ನು ಇಟ್ಟಿದ್ದಾರೆ. ನನಗ್ ಮಾತ್ರ ಅಲ್ಲ, ನನಗ್ ಮಾತ್ರವಲ್ಲ, ಎಲ್ಲರೂ ಆತನ ಪ್ರತ್ಯಕ್ಷವನ್ನು ಪ್ರೀತಿಸುವ ಒಬ್ಬೊಬ್ಬರು ಕೂಡ ಏನ್ ಮಾಡ್ತಾರೆ, ಇದನ್ನ ಇಟ್ಟಿದ್ದಾರೆ ಅಂತ ಹೇಳಿ ಇಲ್ಲಿಗೆ ಹೇಳ್ತಾರೆ ಅಂತ ನೋಡುದು. ಸಹೋದರರೇ, ಇದ್ರ ಬಗ್ಗೆ ನಾವು ಸ್ವಲ್ಪ ಸ್ಟಡಿ ಮಾಡಬೇಕಾದ್ರೆ ಇದು ಒಳಗೆ ಇದ್ದಿದ್ದಂತ ವಿಷಯಗಳು ಏನಪ್ಪಾ ಇವು ಅಂತ ಹೇಳಿದ್ರೆ ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಏನು ಅಂತ ಕೇಳಿದ್ರೆ, ಫಸ್ಟ್ ನಾವು ಇವೆಲ್ಲ ಅನೇಕ ವಿಷಯಗಳನ್ನ ನಾವು ಸ್ಟಡಿ ಮಾಡಿದ್ದೀವಿ. ಏನಪ್ಪ ಸ್ಟಡಿ ಮಾಡಿದ್ದೀವಿ ಅಂತ ಹೇಳಿದ್ರೆ, ಈ ಮಂಜೇಶ್ವರ ಪಟ್ಟಿ ಮಾಡಿದಂತ ಒಂದು ಜಾಳಿ ಮರ ಅಂದ್ರೆ ಏನು ಅಲ್ಲ, ನಾವೆಲ್ಲ ಏನ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಅದನ್ನ ಮೊದಲೇ ನಾವು ಸ್ಟಡಿ ಮಾಡಿದ್ದೀವಿ. ಅದಕ್ಕೆ ಮುಂಚೆ ಅಲ್ವಾ, ಅಕಾರ್ಡಿಂಗ್ ಟು ಬೈಬಲ್ ಏನಪ್ಪಾ ಅಂತ ಕೇಳಿದ್ರೆ ಒಂದು ವಿಷಯ ನಾವು ತಿಳ್ಕೊಬೇಕಾಗಿರು ನೋಡಿ. ಏನಂತ ಹೇಳಿದ್ರೆ, ದ ಆರ್ಕ್ ವಾಸ್ ಇನ್ ದ ಮೋಸ್ಟ್ ಹೋಲಿ ಅಂತ ಹೇಳಿ ಇದು ಯಾವ್ದನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕೇಳಿದ್ರೆ, ತಂದೆ ದೇವರು ಪರಲೋಕದಲ್ಲಿ ಇದ್ದಿದ್ದಂತ ಸಹೋದರ ಸಹೋದರಿ, ಆ ಪರಲೋಕದಲ್ಲಿ ಇದ್ದಿದ್ದ